ಇಂದು ನನ್ನ ಮದುವೆ ಇತ್ತು. ಎಲ್ಲ ಹುಡುಗಿಯರಿಗೂ ತಮ್ಮ ಮದುವೆ ಬಗ್ಗೆ ತುಂಬ ಕನಸುಗಳಿರುತ್ತವೆ. ಅವರು ತಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಮದುವೆಯಾಗುವವರೆಗೂ ಹಿಡಿದಿಟ್ಟುಕೊಂಡಿರುತ್ತಾರೆ. ಏಕೆಂದರೆ ನನ್ನ ಮದುವೆ ಬೇರೆ ಮದುವೆಗಳಿಗಿಂತ ಭಿನ್ನವಾಗಿತ್ತು. ಇದು ಮದುವೆಗಿಂತ ಹೆಚ್ಚಾಗಿ ಒಂದು ಒಪ್ಪಂದವಾಗಿತ್ತು. ನಾನು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದೆ. ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡ ಮತ್ತು ಮಾವ ಮಾತ್ರ ಇದ್ದರು. ನನ್ನನ್ನು ಸ್ವಾಗತಿಸಲು ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ನನ್ನನ್ನು ನೇರವಾಗಿ ನನ್ನ ಪತಿಯ ಕೋಣೆಗೆ ಕಳುಹಿಸಲಾಯಿತು. ನಾನು ಮದುವೆ ಹೆಣ್ಣಾಗಿ ಕುಳಿತಿದ್ದೆ. ನಾನು ಸಾದಾ ಬಟ್ಟೆಯನ್ನು ತೊಟ್ಟಿದ್ದ ಸಾಮಾನ್ಯ ಮದುವೆ ಹೆಣ್ಣಾಗಿ ಕುಳಿತಿದ್ದೆ. ಹೆದರಿಕೆಯಿಂದ ನನ್ನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮತ್ತು ಪದೇ ಪದೇ ಅಂಗೈಗಳಲ್ಲಿ ಬೆವರು ಬರುತ್ತಿತ್ತು. ಏಕೆಂದರೆ ನನ್ನ ಪತಿಯ ಬಗ್ಗೆ ಬೇರೆಯವರು ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಗುಯಿಗುಡುತ್ತಿದ್ದವು. ಅವನನ್ನು ಮದುವೆಯಾಗಬೇಡ, ಅವನೊಬ್ಬ ಹುಚ್ಚ, ಅವನೊಬ್ಬ ಸೈಕೋ ಆಗಿದ್ದಾನೆ. ನೀನಂತೂ ಒಳ್ಳೆಯ ಓದಿದ ಹುಡುಗಿಯಾಗಿಯೇ ಕಾಣುತ್ತಿದ್ದೀಯಾ. ಏಕೆ ಈ ಹುಚ್ಚನೊಂದಿಗೆ ಮದುವೆಯಾಗುತ್ತಿದ್ದೀಯಾ? ಅವನನ್ನು ಮದುವೆಯಾಗುತ್ತಿರುವ ನೀನೊಬ್ಬಳು ದೊಡ್ಡ ಹುಚ್ಚಿ. ಒಂದಾದ ಮೇಲೆ ಒಂದರಂತೆ ಅವರ ಮಾತುಗಳು ನನ್ನ ತಲೆಯಲ್ಲಿ ಕೇಳಿಸುತ್ತಿತ್ತು. ಗಾಬರಿಯಿಂದ ಗಂಟಲು ಒಣಗಿ ಹೋಗಿತ್ತು. ನಾನು ನನ್ನ ಗಾಬರಿಯಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಒಳಕ್ಕೆ ಬಂದರು. ನಾನು ಸ್ವಲ್ಪ ಮುದುರಿ ಕುಳಿತೆ. ಅವನು ನೇರವಾಗಿ ನನ್ನ ಬಳಿ ಬಂದು ಕುಳಿತ ಮತ್ತು ನನ್ನಲ್ಲಿ ಹೇಳತೊಡಗಿದ, ನಿನ್ನ ಮುಖದ ಮೇಲಿನ ಪರದೆಯನ್ನು ತೆಗೆ. ಅವನ ಈ ಮಾತು ನನಗೆ ವಿಚಿತ್ರವೆನಿಸಿತು. ಮೊದಲೇ ನಾನು ನನ್ನ ಗಂಡನ ಬಗ್ಗೆ ತುಂಬ ವಿಚಿತ್ರ ಮಾತುಗಳನ್ನು ಕೇಳಿದ್ದೆ. ಆದ್ದರಿಂದ ನಾನು ಅವನ ಮಾತನ್ನು ಒಪ್ಪಿಕೊಂಡು ನನ್ನ ಮುಖದ ಮೇಲಿನ ಪರದೆಯನ್ನು ತೆಗೆದೆ. ಅವನು ಸ್ವತಃ ತನ್ನ ಮುಖದ ಮೇಲಿನ ಪರದೆಯನ್ನು ತೆಗೆದಿದ್ದನು. ನನ್ನ ದೃಷ್ಟಿ ಅವನ ಮೇಲೆ ಬೀಳುತ್ತಿದ್ದಂತೆ ನಾನು ಆಶ್ಚರ್ಯಳಾದೆ. ಅವನು ಸಹ ನನ್ನನ್ನು ನೋಡಿ ಆಶ್ಚರ್ಯಚಕಿತನಾಗಿ ತುಂಬ ವಿಚಿತ್ರವಾಗಿ ನನ್ನ ಕಡೆ ನೋಡಿದನು ಮತ್ತು ತುಂಬ ಹೊತ್ತಿನವರೆಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಲೇ ಇದ್ದನು. ಅವನಿಗೆ ಏನಾಯಿತೋ ಗೊತ್ತಾಗಲಿಲ್ಲ. ಅವನು ತಕ್ಷಣ ಎದ್ದು ಕೋಣೆಯ ಟೆರೇಸ್ಗೆ ಬಂದನು. ನನ್ನ ಹೆಸರು ಮನೀಷಾ. ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೇನೆ. ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಜೊತೆಗೆ ನನ್ನ ಒಬ್ಬ ತಮ್ಮನಿದ್ದಾನೆ. ನನ್ನ ತಮ್ಮ ಇನ್ನೂ ಚಿಕ್ಕವನಾಗಿದ್ದ. ಅವನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾನೆ. ನಾನು ಕಾಲೇಜಿನಲ್ಲಿ ಓದುತ್ತಿದ್ದೆ. ನನ್ನ PUC ಮುಗಿಸಿ ಸ್ಕಾಲರ್ಶಿಪ್ನ ಸಹಾಯದಿಂದ ನಾನು ಬೆಂಗಳೂರಿನ ಒಂದು ಪ್ರಸಿದ್ಧ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದೆ. ಇಲ್ಲಿ ನನ್ನಂಥ ಬಡ ಕುಟುಂಬದಿಂದ ಬಂದ ಹುಡುಗಿಯರು ತುಂಬ ಕಡಿಮೆ ಇದ್ದರು. ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತ ಮನೆಯಿಂದ ಬಂದ ಹುಡುಗ ಹುಡುಗಿಯರೇ ಅಲ್ಲಿ ಹೆಚ್ಚಾಗಿ ಓದಲು ಬರುತ್ತಿದ್ದರು. ಆದ್ದರಿಂದ ಮೊದಮೊದಲು ನಾನೊಬ್ಬಳೇ ಏಕಾಂಗಿಯಾಗಿರುತ್ತಿದ್ದೆ. ಕಾಲೇಜಿನಲ್ಲಿ ನನಗೆ ಯಾರೊಂದಿಗೂ ಫ್ರೆಂಡ್ಶಿಪ್ ಆಗಿರಲಿಲ್ಲ. ಈಗ ಯೂನಿವರ್ಸಿಟಿಯಲ್ಲಿ ಯಾರೊಂದಿಗೂ ನನಗೆ ಗೆಳೆತನವಾಗಿರಲಿಲ್ಲ. ಕ್ಲಾಸ್ನಲ್ಲಿ ಪ್ರಾಜೆಕ್ಟ್ಗಾಗಿ ಶಿಕ್ಷಕರು ಮಾಡಿದ ಗ್ರೂಪ್ನಲ್ಲಿ ಕೆಲವೊಮ್ಮೆ ಅವರೊಂದಿಗೆ ಸ್ಟಡಿ ಡಿಸ್ಕಷನ್ನಲ್ಲಿ ಪಾಲ್ಗೊಳ್ಳುತ್ತಿದ್ದೆ. ಆ ದಿನಗಳಲ್ಲಿ ಮೈಸೂರಿನಿಂದ ಒಬ್ಬ ಹುಡುಗ ರಾಕೇಶ್ ಮೈಗ್ರೇಟ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಓದಲು ಬಂದನು. ಅವನು ಬರುತ್ತಿದ್ದಂತೆ ಇಡೀ ಡಿಪಾರ್ಟ್ಮೆಂಟ್ನಲ್ಲಿ ಅವನ ಬಗ್ಗೆ ಚರ್ಚೆಯಾಗತೊಡಗಿತ್ತು. ಅವನು ತುಂಬ ಸುಂದರವಾಗಿದ್ದನು. ಪ್ರತಿಯೊಬ್ಬ ಹುಡುಗಿಯೂ ಅವನೊಂದಿಗೆ ಮಾತನಾಡಲು ಬಯಸುತ್ತಿದ್ದಳು. ಮೊದಲ ಬಾರಿಗೆ ನಾನು ಅವನನ್ನು ನೋಡಿದಾಗ ನನ್ನ ಹೃದಯದಲ್ಲಿ ಅವನಿಗಾಗಿ ಸ್ಥಾನ ನೀಡಿದೆ. ಏಕೆಂದರೆ ಅವನು ಚಂದ್ರನ ತುಂಡಿನಂತೆ ತೋರುತ್ತಿದ್ದನು. ಅವನನ್ನು ಸ್ಪರ್ಶಿಸುವ ಆಸೆಯನ್ನು ಇಟ್ಟುಕೊಂಡಿದ್ದೇನಾದರೂ ಅವನನ್ನು ಸ್ಪರ್ಶಿಸಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಪ್ರಥಮ ಬಾರಿ ನನಗೆ ಈ ರೀತಿಯಾಗಿತ್ತು. ಆದರೆ ನಾನು ನನ್ನ ಫೀಲಿಂಗ್ಸನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡೆ ಮತ್ತು ಎಂದಿಗೂ ಯಾರಿಗೂ ಇದು ತಿಳಿಯದ ಹಾಗೆ ನಾನು ನೋಡಿಕೊಂಡೆ. ಕ್ಲಾಸ್ನಲ್ಲಿ ಹೊಸ ಗ್ರೂಪ್ ಮಾಡಿದಾಗ ನನ್ನ ಗ್ರೂಪ್ನಲ್ಲಿ ರಾಕೇಶ್ ಸಹ ಇದ್ದನು. ಸ್ಟಡಿ ವಿಷಯವಾಗಿ ಆಗಾಗ ನಮ್ಮಿಬ್ಬರ ಮಧ್ಯೆ ಮಾತುಕತೆ ನಡೆಯತೊಡಗಿತ್ತು. ಒಮ್ಮೊಮ್ಮೆ ರಾಕೇಶ್ ನನ್ನ ನೋಟ್ಸ್ ಸಹ ಮಾಡಿಕೊಡುತ್ತಿದ್ದನು. ವಿದ್ಯಾಭ್ಯಾಸದಲ್ಲಿ ಎಲ್ಲ ರೀತಿಯಿಂದಲೂ ಅವನು ನನಗೆ ಸಹಾಯ ಮಾಡುತ್ತಿದ್ದನು. ನನ್ನ ಅಸೈನ್ಮೆಂಟ್ನಲ್ಲೂ ಸಹ ಅವನು ನನಗೆ ಸಹಾಯ ಮಾಡುತ್ತಿದ್ದನು ಮತ್ತು ಅವನು ಬೇರೆ ಯಾವ ಹುಡುಗಿಯರೊಂದಿಗೂ ಮಾತನಾಡುತ್ತಿರಲಿಲ್ಲ. ಆಗ ಕೆಲವು ಹುಡುಗಿಯರು ನನ್ನ ಬಳಿ ಬಂದು ರಾಕೇಶ್ ನಿನ್ನನ್ನು ಇಷ್ಟಪಡುತ್ತಿದ್ದಾನೆ ಎಂದು ಹೇಳತೊಡಗಿದರು. ಆದರೆ ನಾನು ಅವರ ಮಾತನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡುತ್ತಿದ್ದೆ. ಏಕೆಂದರೆ ನನಗೆ ನನ್ನ ಮಿತಿಯ ಬಗ್ಗೆ ಅರಿವಿತ್ತು. ಖಂಡಿತ ನಾನು ನೋಡುವುದಕ್ಕೆ ತುಂಬ ಸುಂದರಿಯಾಗಿದ್ದೆ. ಆದರೆ ರಾಕೇಶ್ನ ಸ್ಟೇಟಸ್ನೊಂದಿಗೆ ನನ್ನ ಸ್ಟೇಟಸ್ ಮ್ಯಾಚ್ ಆಗುತ್ತಿರಲಿಲ್ಲ. ಇಷ್ಟೆಲ್ಲ ಹುಡುಗಿಯರು ಇರುವಾಗ ಅವನು ನನ್ನನ್ನೇ ಇಷ್ಟಪಡಲು ಅವನೇನು ಹುಚ್ಚನೇ? ಅವನು ರಾಜ್ಯದ ಪ್ರತಿಷ್ಠಿತ ಕುಟುಂಬದ ಹುಡುಗನಾಗಿದ್ದನು. ನಾನು ಒಬ್ಬಳು ಬಡ ಹುಡುಗಿ. ನನ್ನ ತಂದೆ ತರಕಾರಿ ಮಾರುತ್ತಿದ್ದರು. ನಾನು ಹೋಗಿ ಹೋಗಿ ಹೇಗೆ ಅವನನ್ನು ಇಷ್ಟಪಡುತ್ತಿದ್ದೆ. ಯೂನಿವರ್ಸಿಟಿಯಲ್ಲಿ ನಾವು ಓದುತ್ತಾ ಹೇಗೆ ಸಮಯ ಕಳೆದು ಹೋಯಿತೋ ಗೊತ್ತೇ ಆಗಲಿಲ್ಲ. ಈ ಸಮಯದಲ್ಲಿ ನಾನೆಂದಿಗೂ ರಾಕೇಶ್ನಲ್ಲಿ ನನ್ನ ಪ್ರೀತಿಯ ನಿವೇದನೆ ಮಾಡಿಕೊಳ್ಳಲಿಲ್ಲ. ಅವನು ಸಹ ನನ್ನೊಂದಿಗೆ ಎಂದು ಬೇಡವಾದ ಮಾತುಗಳನ್ನು ಆಡಲಿಲ್ಲ. ಇಂದು ಯೂನಿವರ್ಸಿಟಿಯಲ್ಲಿ ನಮ್ಮ ಕೊನೆಯ ದಿನವಾಗಿತ್ತು. ಆದರೆ ರಾಕೇಶ್ ಇಂದು ಬಂದಿರಲಿಲ್ಲ. ಅವನನ್ನು ನೋಡದೆ ನಾನು ವಿರಹದ ನೋವಿನಲ್ಲಿ ತೊಳಲಾಡಿದೆ. ಅವನಿಗಾಗಿ ನಾನು ತುಂಬ ಹೊತ್ತು ಕಾಯುತ್ತಾ ಇದ್ದೆ. ಕೊನೆ ಬಾರಿ ಒಮ್ಮೆ ನಾನು ಅವನನ್ನು ನೋಡಲು ಇಷ್ಟಪಡುತ್ತಿದ್ದೆ. ಆದರೆ ಅವನು ಇಂದು ಏಕೆ ಬಂದಿಲ್ಲ? ನಾವಿಬ್ಬರು ಎಂದಿಗೂ ಒಬ್ಬರಿಗೊಬ್ಬರ ಫೋನ್ ನಂಬರ್ ಸಹ ತೆಗೆದುಕೊಳ್ಳಲಿಲ್ಲ. ಆದರೆ ನಮಗೆ ಎಂದೂ ಇದರ ಅವಶ್ಯಕತೆ ಬಿದ್ದಿರಲಿಲ್ಲ ಮತ್ತು ಇಂದು ಅವನು ಕೊನೆಯ ದಿನವಾದರೂ ಬರಲು ಸಾಧ್ಯವಾಗಲಿಲ್ಲ. ನಾನು ತುಂಬ ಭಾರವಾದ ಹೃದಯದಿಂದ ಯೂನಿವರ್ಸಿಟಿಯನ್ನು ಬಿಟ್ಟು ಮನೆಗೆ ಬಂದೆ. ನನ್ನ ಕೊನೆಯ ದಿನ ತುಂಬ ಕೆಟ್ಟದ್ದಾಗಿತ್ತು. ಯೂನಿವರ್ಸಿಟಿಯಲ್ಲಿ ಕಳೆದ ಹೆಚ್ಚಿನ ದಿನಗಳು ನಮ್ಮ ಅಸೈನ್ಮೆಂಟ್
ಓದು ಅಂತೆಲ್ಲ ಕಳೆದು ಹೋಗಿತ್ತು. ಯೂನಿವರ್ಸಿಟಿಯನ್ನು ಬಿಟ್ಟು ಬಂದ ಕೆಲವು ದಿನಗಳ ನಂತರ ನನ್ನ ಜೀವನದಲ್ಲಿ ಎಂತಹ ತಿರುವು ಪಡೆಯಿತೆಂದರೆ ಅದರಿಂದ ನಾನು ಮಂಕಾಗಿ ಹೋದೆ. ನನ್ನ ಅಪ್ಪನಿಗೆ ಆಕಸ್ಮಿಕವಾಗಿ ಕೆಲಸ ಮಾಡುತ್ತಿರುವಾಗ ಹಾರ್ಟ್ ಅಟ್ಯಾಕ್ ಆಯಿತು. ತುಂಬ ದಿನಗಳವರೆಗೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ನಮ್ಮ ಕೆಲಸ ಬಂದಾಯಿತು. ಇದರ ಜೊತೆಗೆ ತಂದೆಯವರ ಹೃದಯದ ವಾಲ್ವ್ ಬಂದಾಗಿತ್ತು ಮತ್ತು ಅದಕ್ಕಾಗಿ ಹೃದಯದ ಮೇಜರ್ ಸರ್ಜರಿ ಮಾಡಬೇಕಾಗಿತ್ತು. ಅಷ್ಟೊಂದು ದುಬಾರಿ ಸರ್ಜರಿ ಮಾಡುವಷ್ಟು ಸ್ಥಿತಿವಂತರು ನಾವಾಗಿರಲಿಲ್ಲ. ವೈಯಕ್ತಿಕವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಅವರನ್ನು ಮನೆಗಂತೂ ಕರೆದುಕೊಂಡು ಬಂದೆವು. ಆದರೆ ಅವರು ಕಟ್ಟುನಿಟ್ಟಾಗಿ ರೆಸ್ಟ್ ತೆಗೆದುಕೊಳ್ಳಬೇಕೆಂದು ಡಾಕ್ಟರ್ ಸಲಹೆ ನೀಡಿದರು. ಅಪ್ಪ ಈಗ ಹೆಚ್ಚಿನದಾಗಿ ಮನೆಯಲ್ಲೇ ಇರುತ್ತಿದ್ದರು. ಅವರು ಕೆಲಸಕ್ಕೆ ಹೋಗಲು ತುಂಬ ಪ್ರಯತ್ನ ಪಡುತ್ತಿದ್ದರು. ಆದರೆ ನಾನು ಬೇಡವೆಂದು ಹೇಳಿ ಅವರಿಗೆ ಕೆಲಸಕ್ಕೆ ಹೋಗಲು ಬಿಡುತ್ತಿರಲಿಲ್ಲ. ಒಂದು ದಿನ ಅವರು ನಮ್ಮ ಕಣ್ತಪ್ಪಿಸಿ ಕೆಲಸಕ್ಕೆ ಹೋದರು. ಆಗ ಅವರ ಆರೋಗ್ಯ ಇನ್ನೂ ಹದಗೆಟ್ಟಿತ್ತು. ಆಗ ಅಪ್ಪ ಸ್ವತಃ ಎಲ್ಲಿಯವರೆಗೆ ನನ್ನ ಆರೋಗ್ಯ ಸುಧಾರಣೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ನಾನು ಕೆಲಸಕ್ಕೆ ಹೋಗುವುದಿಲ್ಲ ಎಂದು ಹೇಳಿದರು. ಆದರೆ ಹೀಗೆ ಎಲ್ಲಿಯವರೆಗೆ ನಡೆಯಬೇಕು? ಮನೆಯಲ್ಲಿದ್ದ ಎಲ್ಲ ರೇಷನ್ ಖಾಲಿಯಾಗುತ್ತಾ ಬಂದಿತ್ತು. ನಮ್ಮ ತಂದೆಯ ಅಳಿದುಳಿದ ಸಂಪಾದನೆ ಎಲ್ಲವೂ ಖರ್ಚಾಗುತ್ತಾ ಬಂದಿತ್ತು. ಈಗ ನಾವು ಮನೆಯನ್ನು ಸಹ ಬದಲಾಯಿಸಿದೆವು. ಕಡಿಮೆ ಬಾಡಿಗೆ ಚಿಕ್ಕ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡೆವು. ಅಮ್ಮನ ಚಿಂತಾಕ್ರಾಂತ ಮುಖವನ್ನು ನೋಡಿ ನಾನು ಸಹ ತುಂಬ ಚಿಂತೆಗೊಳಗಾಗುತ್ತಿದ್ದೆ. ತಮ್ಮನಂತೂ ಇನ್ನು ತುಂಬ ಚಿಕ್ಕವನಾಗಿದ್ದನು. ಅವನು ಕೆಲಸ ಮಾಡಬೇಕು ಎಂಬ ಸವಾಲೇ ಇರಲಿಲ್ಲ. ನಾನೇ ಕೆಲಸ ಮಾಡಲು ಹೊರಗಡೆ ಹೆಜ್ಜೆ ಇಡಬೇಕಾಯಿತು. ಮೊದಲು ಅಪ್ಪನ ತರಕಾರಿ ಗಾಡಿಯನ್ನು ಹೊರತೆಗೆದು ಮನೆಯ ಮುಂದೆ ತಂದಿಟ್ಟೆವು. ಪ್ರತಿದಿನ ಅಮ್ಮನ ಜೊತೆ ತರಕಾರಿ ಮಂಡಿಗೆ ಹೋಗಿ ತರಕಾರಿಯನ್ನು ತರುತ್ತಿದ್ದೆ. ಮನೆಯ ಹೊರಗೆ ಗಾಡಿಯಲ್ಲಿಟ್ಟು ಮಾರಾಟ ಮಾಡುತ್ತಿದ್ದೆ. ಆದರೆ ಇದರಲ್ಲಿ ಅಷ್ಟೊಂದು ಹಣ ಉಳಿಯುತ್ತಿರಲಿಲ್ಲ. ಕೇವಲ ನಮ್ಮ ಪ್ರತಿದಿನದ ಖರ್ಚು ಮಾತ್ರ ಸಾಗುತ್ತಿತ್ತು. ಆದರೆ ಅಪ್ಪನ ಚಿಕಿತ್ಸೆಗಾಗಿ ಹಣ ಎಲ್ಲಿಂದ ಬರಬೇಕು? ಅದರಿಂದ ನಾನು ಕೆಲಸಕ್ಕೆ ಸೇರುವ ಒಂದು ಗಟ್ಟಿ ನಿರ್ಧಾರ ಮಾಡಿದೆ. ಅಮ್ಮನಿಗೆ ಈ ವಿಷಯವನ್ನು ಹೇಳಿದೆ. ಅಮ್ಮ ಬೇಡವೆಂದು ಹೇಳಿದರೂ ನಾನು ನನ್ನ ನಿರ್ಧಾರಕ್ಕೆ ಅಂಟಿಕೊಂಡೆ. ನಾನು ಅಪ್ಪನಲ್ಲಿ ಪರ್ಮಿಷನ್ ಸಹ ತೆಗೆದುಕೊಂಡೆ. ಅವರು ನನಗೆ ಪರ್ಮಿಷನ್ ನೀಡುವಾಗ ಅವರ ಹೃದಯ ಸಹ ಭಾರವಾಗಿತ್ತು. ಏಕೆಂದರೆ ಅವರು ನನಗಾಗಿ ಬೇರೆ ದೊಡ್ಡ ಕನಸು ಕಂಡಿದ್ದರು. ಆದರೆ ಪರಿಸ್ಥಿತಿಯ ಕಾರಣದಿಂದಾಗಿ ಅವರ ಕನಸೆಲ್ಲವೂ ನನಸಾಗದೆ ಉಳಿದಿತ್ತು. ಅಪ್ಪನ ಪರ್ಮಿಷನ್ ದೊರೆತ ಕೂಡಲೇ ನಾನು ಮಾರನೇ ದಿನವೇ ಬೇರೆ ಬೇರೆ ಜಾಗಗಳಲ್ಲಿ ಕೆಲಸಕ್ಕಾಗಿ ಅರ್ಜಿ ಹಾಕಿದೆ. ನ್ಯೂಸ್ ಪೇಪರ್ನಲ್ಲಿ ಬಂದ ಆಡ್ಸ್ಗಳನ್ನು ನೋಡಿ ತುಂಬ ಕಡೆ ನಾನು ಕೆಲಸಕ್ಕಾಗಿ ಅರ್ಜಿ ಹಾಕಿದೆ. ಆದರೆ 1 ತಿಂಗಳವರೆಗೂ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಕೆಲಸ ದೊರೆಯಲಿಲ್ಲ. ಇಂಟರ್ವ್ಯೂಗಾಗಿ ಕಾಲ್ ಬರುತ್ತಿತ್ತು. ನಾನು ಸಂದರ್ಶನಕ್ಕೆ ಹೋಗುತ್ತಿದ್ದೆ. ಆದರೆ ಮೊದಲೇ ಅಲ್ಲಿ ಸೆಲೆಕ್ಷನ್ ಆಗಿರುವ ಹಾಗೆ ತೋರುತ್ತಿತ್ತು. ಕೇವಲ ಫಾರ್ಮಾಲಿಟಿಗಾಗಿ ಈ ಇಂಟರ್ವ್ಯೂ ನಡೆಯುತ್ತಿದೆ ಎಂದು ಗೋಚರವಾಗುತ್ತಿತ್ತು. ಆದರೂ ಒಂದು ಜಾಗದಲ್ಲಿ ನನಗೆ ಕೆಲಸ ದೊರೆಯಿತು. ಸ್ಯಾಲರಿ ಅಷ್ಟೊಂದು ಹೆಚ್ಚಿರಲಿಲ್ಲ, ಆದರೂ ತುಂಬ ಚೆನ್ನಾಗಿತ್ತು. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ನಾನು ತಕ್ಷಣ ಜಾಬ್ಗೆ ಸೇರಿಕೊಂಡೆ. ನಾನು ಜಾಬ್ಗೆ ಸೇರಿ ಕೆಲವೇ ದಿನಗಳಾಗಿತ್ತು. ಒಂದು ದಿನ ಬಾಸ್ ನನ್ನನ್ನು ಅವರ ಕ್ಯಾಬಿನ್ಗೆ ಕರೆದರು ಮತ್ತು ಹೇಳಿದರು, ಮಿಸ್ ಮನಿಷಾ, ನಿಮಗೆ ಎಷ್ಟೊಂದು ಅರ್ಹತೆ ಇದೆ ಮತ್ತು ನೀವು ಎಷ್ಟು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದೀರಾ. ಇದರ ಆಧಾರದ ಮೇಲೆ ನಿಮ್ಮ ಸಂಬಳ ಹಾಗೂ ನಿಮಗೆ ನೀಡಿದ ಹುದ್ದೆಯಲ್ಲಿ ಕೊರತೆ ಇದ್ದಂತೆ ತೋರುತ್ತಿದೆ ಅಲ್ಲವೇ? ಬಾಸ್ ನನಗೆ ಈ ಪ್ರಶ್ನೆಯನ್ನು ಕೇಳಿದಾಗ ಹೌದು ಎನ್ನಬೇಕೋ ಅಥವಾ ಇಲ್ಲ ಎನ್ನಬೇಕೋ ಎಂದು ನಾನು ಸ್ವಲ್ಪ ಗಲಿಬಿಲಿಗೊಂಡೆ. ನಂತರ ಧೈರ್ಯ ತೆಗೆದುಕೊಂಡು ಹಾಂ ಎಂದು ಹೇಳಿದೆ ಮತ್ತು ಸ್ವಲ್ಪ ಹೊತ್ತು ಅವರು ನನ್ನನ್ನು ಎಡೆಬಿಡದೆ ತದೇಕ ಚಿತ್ತದಿಂದ ನೋಡತೊಡಗಿದರು. ಆಗ ನಾನು ಗೊಂದಲಕ್ಕೀಡಾದೆ. ಮತ್ತೆ ಅವರು ಹೇಳಿದರು, ಒಂದು ವೇಳೆ ನೀವು ನನಗೆ ಖುಷಿ ನೀಡಿದರೆ ನಿಮ್ಮ ಪೋಸ್ಟ್ ಮತ್ತು ಸ್ಯಾಲರಿ ಹೆಚ್ಚಾಗಬಹುದು. ಅವರು ಹಾಗೆ ಹೇಳಿದಾಗ ನಾನು ಗೊಂದಲ ತುಂಬಿದ ಕಣ್ಣುಗಳಿಂದ ಅವರ ಕಡೆ ನೋಡಿದೆ ಮತ್ತು ಹೇಳಿದೆ, ಅದು ಹೇಗೆ ಸರ್? ಆಗ ಅವರು ವಿಚಿತ್ರವಾಗಿ ನಗುತ್ತಾ ಹೇಳಿದರು, ಮಿಸ್ ಮನಿಷಾ, ಈಗ ನಿಮಗೆ ಅರ್ಥವಾಗಿರಬಹುದು. ಇದಕ್ಕಾಗಿ ನೀವು ನನಗೆ ಖುಷಿ ನೀಡಬೇಕು. ಬಾಸ್ನ ಮಾತು ಕೇಳಿ ನನ್ನ ಇಡೀ ದೇಹವೆಲ್ಲ ಉರಿದು ಹೋಯಿತು. ನಾನು ಸಿಟ್ಟಿನಿಂದ ಒಂದೇ ಸಮನೆ ಎದ್ದು ನಿಂತೆ ಮತ್ತು ಹೇಳಿದೆ, ನಿನ್ನಂಥ ದುಷ್ಟರಿಂದಲೇ ಹುಡುಗಿಯರು ಮನೆಯಿಂದ ಹೊರಬರಲು ಹೆದರುತ್ತಾರೆ. ನಿನಗೂ ನಿನ್ನ ಕೆಲಸಕ್ಕೂ ದೊಡ್ಡ ನಮಸ್ಕಾರ ಎಂದು ಹೇಳಿ ನಾನು ಆಫೀಸ್ನಿಂದ ಹೊರಬಂದೆ. ಹಿಂದಿನಿಂದ ಆ ದುಷ್ಟ ನನ್ನನ್ನು ಕೂಗಿ ಕರೆಯುತ್ತಿದ್ದ. ನನ್ನ ಕಣ್ಣಿಂದ ನೀರು ಇಳಿಯುತ್ತಿತ್ತು. ನನ್ನನ್ನು ನಾನು ದಿಕ್ಕಿಲ್ಲದವಳಂತೆ ಮತ್ತು ನಿಷ್ಪ್ರಯೋಜಕಳಂತೆ ಅಂದುಕೊಂಡೆ. ಈ ಜಗತ್ತಿನಲ್ಲಿ ಅಸಹಾಯಕರಿಗೆ ಮತ್ತು ದಿಕ್ಕಿಲ್ಲದವರಿಗೆ ಯಾವುದೇ ಜಾಗವಿಲ್ಲ ಎಂದು ಅನಿಸಿತು. ನಾನು ತುಂಬ ಹೊತ್ತು ಹೀಗೆ ಯೋಚಿಸುತ್ತಾ ಯಾವುದೇ ಗೊತ್ತು ಗುರಿ ಇಲ್ಲದೆ ಬೀದಿಯ ಫುಟ್ಪಾತ್ನಲ್ಲಿ ನಡೆಯತೊಡಗಿದೆ. ಆದರೆ ಎಲ್ಲಿಯವರೆಗೆ? ಮನೆಗಂತೂ ಹೋಗಲೇಬೇಕಾಗಿತ್ತು. ಮನೆಗೆ ತಲುಪಿದ ಮೇಲೆ ನಾನು ಚಿಂತೆಗೊಳಗಾಗಿರುವುದನ್ನು ನೋಡಿ ಅಮ್ಮ ಕೇಳತೊಡಗಿದಳು, ಏನಾಯಿತು ಮನಿಷಾ, ನೀನೇಕೆ ಇಷ್ಟೊಂದು ಚಿಂತೆಗೆ ಒಳಗಾಗಿದ್ದೀಯಾ? ಅಮ್ಮ ಕೇಳುವುದೊಂದೇ ಬಾಕಿ ಇತ್ತು. ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಅಮ್ಮನಲ್ಲಿ ಎಲ್ಲ ವಿಷಯವನ್ನು ಹೇಳಿದೆ. ಅಮ್ಮ ನನ್ನನ್ನು ಅಪ್ಪಿಕೊಂಡಳು ಮತ್ತು ನನಗೆ ಧೈರ್ಯ ಹೇಳಿದಳು. ಮಗಳೇ, ಹೀಗೆ ನೀನು ಮನೆಯಿಂದ ಹೊರಕ್ಕೆ ಕಾಲಿಟ್ಟ ಮೇಲೆ ನೀನು ಇಂತಹ ತುಂಬ ಮೃಗಗಳೊಂದಿಗೆ ಹೋರಾಟ ಮಾಡಬೇಕಾಗುತ್ತದೆ. ಇಂಥ ಹಲವಾರು ಕಾಮುಕರು ನಿನ್ನ ದಾರಿಗೆ ಅಡ್ಡ ಬರುತ್ತಾರೆ. ನೀನು ತುಂಬ ಧೈರ್ಯದಿಂದ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿಭಾಯಿಸಬೇಕು. ಇದಾದ ಮೇಲೆ ಅಮ್ಮನು ನನಗೆ ತುಂಬ ಹೊತ್ತು ಧೈರ್ಯ ತುಂಬಿದರು ಮತ್ತು ತಿಳಿ ಹೇಳಿದರು. ಆದರೂ ನಾನು ಅಗತ್ಯಕ್ಕಿಂತ ಹೆಚ್ಚು ಚಿಂತೆಗೊಳಗಾಗಿದ್ದೆ.
ಮತ್ತು ಮಾರನೇ ದಿನ ನಾನು ತುಂಬ ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸದಿಂದ ಹೊಸ ಕೆಲಸವನ್ನು ಹುಡುಕತೊಡಗಿದೆ. ತಕ್ಷಣ ನನ್ನ ಅದೃಷ್ಟಕ್ಕೆ RN ಎಂಟರ್ಪ್ರೈಸಸ್ನಲ್ಲಿ ನನಗೆ ನೌಕರಿ ದೊರೆಯಿತು. ಈ ನೌಕರಿಯು ಮೊದಲಿನ ನೌಕರಿಗಿಂತ ತುಂಬ ಚೆನ್ನಾಗಿತ್ತು. ನನ್ನ ಸಂಬಳ ಸಹ ಹೆಚ್ಚಾಗಿತ್ತು. ಪಿಕಪ್ ಆ್ಯಂಡ್ ಡ್ರಾಪ್ನ ಸವಲತ್ತು ಸಹ ಇತ್ತು. ಆದ್ದರಿಂದ ನನಗೆ ಕೆಲಸ ಬಹಳ ಸುಲಭ ಆದಂತೆ ಅನಿಸಿತು. ಇಲ್ಲಿ ಕೆಲಸ ಮಾಡುತ್ತಾ 3 ತಿಂಗಳು ಕಳೆದು ಹೋಗಿತ್ತು. ಇಲ್ಲಿಯ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿಯವರೆಗೆ ನಾನು ಕೇವಲ ನನ್ನ ಕಂಪನಿಯ ಹೆಡ್ ಅವರನ್ನು ಮಾತ್ರ ನೋಡಿದ್ದೆ. ಆದರೆ ಆಫೀಸ್ನಲ್ಲಿ ಅವರ ಮಗನ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತಿತ್ತು. ಯಾರೋ ಅವರನ್ನು ಹುಚ್ಚ ಎನ್ನುತ್ತಿದ್ದರು, ಮತ್ತೊಬ್ಬರು ಹುಚ್ಚು ಪ್ರೇಮಿ ಎನ್ನುತ್ತಿದ್ದರು, ಇನ್ನೊಬ್ಬರು ಅವರನ್ನು ಸೈಕೋ ಎನ್ನುತ್ತಿದ್ದರು. ಆದರೆ ನಾನು ಇಲ್ಲಿಯವರೆಗೆ ಅವರನ್ನು ನೋಡಿರಲಿಲ್ಲ. ಬಹುಶಃ ಅವರು ಆಫೀಸಿಗೆ ಬರುತ್ತಿರಲಿಲ್ಲ. ನಾನು ಸಹ ನನ್ನ ಕೆಲಸವೆಷ್ಟು ಅಷ್ಟನ್ನೇ ನೋಡಿಕೊಳ್ಳುತ್ತಿದ್ದೆ. ಆದರೆ ಈ ದಿನಗಳಲ್ಲೇ ಬಾಸ್ ಅವರು ಅರ್ಜೆಂಟಾಗಿ ಒಂದು ಮೀಟಿಂಗ್ ಕರೆದರು ಮತ್ತು ಒಂದು ವಿಚಿತ್ರ ಸಂದೇಶವನ್ನು ಹೊರಡಿಸಿದರು. ಬಾಸ್ ಹೇಳಿದರು, ಯಾವ ಹುಡುಗಿ ನನ್ನ ಮಗನೊಂದಿಗೆ ಮದುವೆಯಾಗುತ್ತಾಳೋ ಮತ್ತು ಅವನ ಜೊತೆ 24 ಗಂಟೆ ಕಾಲ ಕಳೆಯುತ್ತಾಳೋ ಅವಳಿಗೆ ಬಹುದೊಡ್ಡ ಮೊತ್ತವನ್ನು ಬಹುಮಾನವಾಗಿ ನೀಡಲಾಗುವುದು. ನನಗೆ ಬಾಸ್ ಅವರ ಈ ಮಾತುಗಳು ಸರಿಯೆಂದು ಅನ್ನಿಸಲಿಲ್ಲ. ಈ ರೀತಿ ಮಾಡಲು ಅವರ ಮಗನಲ್ಲಿ ಅಂತಹ ಯಾವ ಕೊರತೆ ಇತ್ತೋ ದೇವರೇ ಬಲ್ಲ. ಆದರೂ ಪದೇ ಪದೇ ಬಾಸ್ ಅವರು ಈ ವಿಷಯವನ್ನು ಮೀಟಿಂಗ್ ಕರೆದು ಹೇಳತೊಡಗಿದರು. ಆದರೆ ಆಫೀಸ್ನ ಯಾವ ಹುಡುಗಿಯೂ ಅವರ ಮಗನನ್ನು ಮದುವೆಯಾಗಲು ತಯಾರಾಗಲಿಲ್ಲ. ಆದರೆ ಆಗ ನನ್ನ ಮನದಲ್ಲಿ ಪದೇ ಪದೇ ಒಂದು ಯೋಚನೆ ಹೊಳೆಯಿತು. ಇಷ್ಟೊಂದು ಹಣ ಸಿಗುತ್ತದೆ ಎಂದರೆ ನಾನೇಕೆ ಬಾಸ್ ಅವರ ಮಗನನ್ನು ಮದುವೆಯಾಗಬಾರದು? ನಾನೇ ಅವರನ್ನು ಮದುವೆಯಾಗುತ್ತೇನೆ. ಈ ಹಣದಿಂದ ನಾನು ನನ್ನ ಅಪ್ಪನ ಚಿಕಿತ್ಸೆಯನ್ನು ಮಾಡಿಸುತ್ತೇನೆ. ಕಾಯಿಲೆ ಬಿದ್ದ ನನ್ನ ಅಪ್ಪ ಸರಿಯಾದರೆ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ಆದರೆ ಬಾಸ್ ಅವರ ಮಗನ ಜೊತೆ ನನ್ನ ಮದುವೆಯಾಗುತ್ತದೆ ಎಂಬ ಗ್ಯಾರಂಟಿ ಏನು? ಇದು ಒಂದು ಒಪ್ಪಂದ ಅಲ್ಲವೇ ಎಂದು ನನ್ನ ಬುದ್ಧಿ ಇದನ್ನು ಬೇಡ ಎಂದು ತಿರಸ್ಕರಿಸಿತು. ಆದರೂ ನನ್ನಲ್ಲಿ ನನ್ನ ಬುದ್ಧಿ ಮತ್ತು ಮನಸ್ಸಿನ ನಡುವೆ ಹೋರಾಟ ನಡೆದಿತ್ತು. ಕೊನೆಗೆ ನನ್ನ ಮನಸ್ಸೇ ಗೆದ್ದಿತ್ತು. ನಾನು ಈ ಉರಿಯುತ್ತಿರುವ ಬೆಂಕಿಯಲ್ಲಿ ಬೀಳಬೇಕೆಂದು ನಿರ್ಧರಿಸಿ ಬಾಸ್ ಅವರಿಗೆ ಮದುವೆಗಾಗಿ ಒಪ್ಪಿಗೆ ನೀಡಿದೆ. ನನ್ನ ಮಾತು ಕೇಳಿ ಬಾಸ್ ತುಂಬ ಖುಷಿಯಾದರು. ಅವರು ತಕ್ಷಣ ರವಿವಾರವೇ ಮದುವೆ ಎಂದು ನಿರ್ಧರಿಸಿದರು. ನಾನು ಮನೆಗೆ ಬಂದು ಅಮ್ಮನಲ್ಲಿ ವಿಷಯವನ್ನು ಹೇಳಿದೆ. ಅಮ್ಮ ತುಂಬ ಶಾಕ್ ಆದಳು. ಅಮ್ಮ ನನ್ನ ಮೇಲೆ ತುಂಬ ಕೋಪಗೊಂಡಳು. ಅಪ್ಪನ ವರ್ತನೆಯೂ ಸಹ ಅಮ್ಮನಿಗಿಂತ ಭಿನ್ನವಾಗಿರಲಿಲ್ಲ. ಇಬ್ಬರೂ ನನಗೆ ಈ ಕೆಲಸ ಮಾಡೋದು ಬೇಡ ಎಂದು ಒತ್ತಾಯ ಮಾಡಿದರು. ಆದರೆ ನಾನು ನಿರ್ಧಾರ ಮಾಡಿಯಾಗಿತ್ತು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಾನು ಹಣಕ್ಕಾಗಿ ಆಸೆಪಟ್ಟಿದ್ದೆ. ಅದರಿಂದ ನನ್ನ ತಂದೆಯವರ ಚಿಕಿತ್ಸೆ ಮಾಡಬೇಕೆಂದುಕೊಂಡಿದ್ದೆ. ಇದನ್ನು ಬಿಟ್ಟರೆ ನನಗೆ ಬೇರೆ ಯಾವ ಆಪ್ಷನ್ ಕಣ್ಣಿಗೆ ಕಾಣುತ್ತಿರಲಿಲ್ಲ. ಅಪ್ಪ ಅಮ್ಮ ಇಬ್ಬರೂ ಒಂದೆರಡು ದಿನ ಸಿಟ್ಟು ಮಾಡಿಕೊಂಡರು. ಮತ್ತೆ ನನಗೆ ಬುದ್ಧಿವಾದ ಹೇಳತೊಡಗಿದರು. ಆದರೆ ಈಗ ನಾನು ಬುದ್ಧಿ ಹೇಳುವ ಎಲ್ಲ ಗಡಿರೇಖೆಯನ್ನು ದಾಟಿದ್ದೆ. ಆದ್ದರಿಂದ ನಾನು ಅವರ ಯಾವ ಮಾತನ್ನು ಒಪ್ಪಿಕೊಳ್ಳಲಿಲ್ಲ. ರವಿವಾರದ ದಿನ ಸಹ ಬಂತು. ಒಂದು ಸಿಂಪಲ್ ಫಂಕ್ಷನ್ನಲ್ಲಿ ನಮ್ಮ ಮದುವೆಯಾಯಿತು. ಇಲ್ಲಿಯವರೆಗೂ ನಾನು ನನ್ನ ಗಂಡನ ಮುಖವನ್ನು ನೋಡಿರಲಿಲ್ಲ. ಆದರೆ ಅವರ ಹೆಸರು ಕೇಳಿ ನಾನು ಆಶ್ಚರ್ಯಚಕಿತಳಾಗಿದ್ದು ಹೌದು. ಆ ಹೆಸರಿನಲ್ಲಿ ತುಂಬ ಜನರು ಇರುತ್ತಾರೆ. ಈಗ ಈ ರಾಕೇಶ್, ಆ ರಾಕೇಶ್ನಂತೂ ಆಗಿರಲು ಸಾಧ್ಯವಿಲ್ಲ. ಅವನು ಬಂದಾಗಲಂತೂ ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಅಂದಮೇಲೆ ಇವನಾರೋ ಬೇರೊಬ್ಬ ಹುಚ್ಚ ಅಥವಾ ಸೈಕೋ ಆಗಿರಬೇಕು. ನಾನು ತವರು ಮನೆಯನ್ನು ಬಿಟ್ಟು ನನ್ನ ಗಂಡನ ಮನೆಗೆ ಬಂದೆ. ನಿನ್ನನ್ನು ಕೋಣೆಯಲ್ಲಿ ನೋಡಿದಾಗ ನಾನು ತುಂಬ ಆಶ್ಚರ್ಯಚಕಿತಳಾದೆ. ನನ್ನ ಕಥೆಯನ್ನು ಹೇಳುತ್ತಾ ನಾನು ರಾಕೇಶ್ ಕಡೆಗೆ ನೋಡಿದೆ. ಅವನು ತುಂಬ ಪ್ರೀತಿಯಿಂದ ನನ್ನ ಕಡೆಗೆ ನೋಡುತ್ತಿದ್ದನು. ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿದೆ. ಮತ್ತೆ ಅವನಲ್ಲಿ ಕೇಳಿದೆ, ನಿನಗೆ ಏನಾಗಿತ್ತು? ನೀನೇಕೆ ಆ ರೀತಿಯ ಸೈಕೋ ಆಗಿದ್ದೀಯಾ? ಏಕೆ ನಿನ್ನ ಬಗ್ಗೆ ಈ ರೀತಿಯಾಗಿ ಜನರು ಮಾತನಾಡುತ್ತಾರೆ? ನನ್ನ ಮಾತು ಕೇಳಿ ರಾಕೇಶ್ ದೀರ್ಘ ಉಸಿರು ತೆಗೆದುಕೊಂಡು ಹೇಳಿದನು, ನಾನು ಯಾವಾಗ ಮೈಸೂರು ಯೂನಿವರ್ಸಿಟಿಯಿಂದ ಮೈಗ್ರೇಟ್ ಆಗಿ ಬೆಂಗಳೂರಿಗೆ ಬಂದಿದ್ದೇನೋ ಆಗ ಇಲ್ಲಿಯ ಡಿಪಾರ್ಟ್ಮೆಂಟ್ನಲ್ಲಿ ಎಂಟರ್ ಆಗುತ್ತಿದ್ದಂತೆ ಮೊದಲ ಬಾರಿಗೆ ನನ್ನ ದೃಷ್ಟಿ ನಿನ್ನ ಮೇಲೆ ಬಿತ್ತು. ನೀನು ಒಂದು ಕಡೆ ಬೆಂಚ್ನ ಮೇಲೆ ಕುಳಿತು ನಿನ್ನ ಕೆಲವು ನೋಟ್ಸ್ಗಳನ್ನು ಬರೆದುಕೊಳ್ಳುತ್ತಿದ್ದೆ. ಇಂದಿನ ಫ್ಯಾಷನ್ ಮತ್ತು ಮಾಡೆಲ್ ದಿನಗಳಲ್ಲಿ ಹುಡುಗಿಯರೆಲ್ಲ ಮೇಕಪ್ ಮಾಡಿಕೊಂಡು ಸ್ವತಃ ತಮ್ಮನ್ನು ಕೇಕ್ ಪೇಸ್ಟ್ರಿಯಾಗಿ ಬದಲಿಸಿಕೊಂಡಿದ್ದರು. ನೀನು ಅವರಿಗಿಂತ ತುಂಬ ಭಿನ್ನವಾಗಿ ಕಾಣುತ್ತಿದ್ದೆ. ನಿನ್ನ ಮುಖ ಎಲ್ಲ ರೀತಿಯ ಮೇಕಪ್ನಿಂದ ದೂರವಿದ್ದು ರಿಯಲ್ ಮತ್ತು ತುಂಬ ಮುದ್ದಾಗಿ ಕಾಣುತ್ತಿತ್ತು. ನೀನು ದುಪ್ಪಟ್ಟವನ್ನು ಹರಡಿಕೊಂಡು ಸೀದಾ ಸಾದಾ ಮುದ್ದಾದ ಹುಡುಗಿಯಾಗಿ ಕಾಣುತ್ತಿದ್ದೆ. ಸ್ವಲ್ಪ ಹೊತ್ತಿನವರೆಗೆ ನಾನು ನಿನ್ನನ್ನೇ ನೋಡುತ್ತಿದ್ದೆ. ಇದಕ್ಕೂ ಮೊದಲು ನನ್ನ ಜೀವನದಲ್ಲಿ ಹುಡುಗಿಯರೇ ಬಂದಿರಲಿಲ್ಲ ಎಂದರ್ಥವಲ್ಲ. ಅವರು ಕೇವಲ ನನ್ನೊಂದಿಗೆ ಸಮಯ ಕಳೆಯಲು ಇದ್ದರು. ಆದರೆ ನಿನ್ನನ್ನು ನೋಡುತ್ತಿದ್ದಂತೆ ನಾನು ಪ್ರಥಮ ನೋಟದಲ್ಲೇ ನಿನ್ನ ಪ್ರೀತಿಯ ಬಲೆಯಲ್ಲಿ ಬಿದ್ದೆ ಮತ್ತು ನಾನು ನಿನ್ನನ್ನೇ ನನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಅಲ್ಲೇ ನಿಂತಲ್ಲೇ ನಿರ್ಧಾರ ಮಾಡಿದೆ. ವಿಚಾರ ಮನದಲ್ಲಿ ಬಂದಂತೆ ನನ್ನ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯಾಯಿತು. ನನಗೆ ನಿನ್ನನ್ನು ನೋಡುವುದೆಂದರೆ, ನಿನ್ನ ಜೊತೆ ಮಾತನಾಡುವುದೆಂದರೆ ತುಂಬ ಖುಷಿಯಾಗುತ್ತಿತ್ತು. ಆ ದಿನಗಳಲ್ಲಿ ಅಪ್ಪನ ಕಡೆಯಿಂದ ನನಗೆ ಮದುವೆಯಾಗುವಂತೆ ಪ್ರೆಷರ್ ಬರತೊಡಗಿತು. ಆಗ ನಾನು ಅಪ್ಪನಿಗೆ ನಿನ್ನ ಬಗ್ಗೆ ಹೇಳಿದೆ. ಸ್ಟೇಟಸ್ನ ಕಾರಣದಿಂದಾಗಿ ಅಪ್ಪ ನಮ್ಮ ಸಂಬಂಧವನ್ನು ಸಾರಾಸಗಟಾಗಿ ತಿರಸ್ಕರಿಸಿದರು ಮತ್ತು ನಿನ್ನನ್ನು ಭೇಟಿಯಾಗುವುದಕ್ಕೂ ತಡೆ ಒಡ್ಡಿದರು. ಅವರು ನಿನ್ನ ಸೌಂದರ್ಯ ಮತ್ತು ವಿಶ್ವಾಸಾರ್ಹತೆಯ ಅರ್ಥವನ್ನೇ ಅರಿಯಲಿಲ್ಲ. ಅವರು ತಮ್ಮಂಥ ಬೇರೆ ಬಿಸ್ನೆಸ್ ಕ್ಲಾಸ್ನ ಹುಡುಗಿಯೊಂದಿಗೆ ನನ್ನನ್ನು ಮದುವೆ ಮಾಡಬಯಸಿದ್ದರು.
ಅದರಿಂದ ಅವರ ಬಿಸ್ನೆಸ್ ಇನ್ನೂ ದೊಡ್ಡದಾಗಿ ಬೆಳೆಯಲಿ ಎಂದು ಬಯಸಿದ್ದರು. ನಾನು ಪದೇ ಪದೇ ಅದನ್ನು ತಿರಸ್ಕರಿಸುತ್ತಿದ್ದೆ. ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ. ಒಂದು ಜಾಗದಲ್ಲಿ ನನ್ನ ಸಂಬಂಧವನ್ನು ಬೆಳೆಸಲು ನಿರ್ಧರಿಸಿದರು. ಆದ್ದರಿಂದ ನಾನು ಕೊನೆಯ ದಿನ ಯೂನಿವರ್ಸಿಟಿಗೆ ಬರಲಾಗಲಿಲ್ಲ. ನೀನು ನನ್ನನ್ನು ಇಷ್ಟಪಡುತ್ತೀಯ ಎಂದು ನನಗೆ ಗೊತ್ತಿತ್ತು. ಆದ್ದರಿಂದ ನಿನ್ನ ನಂಬಿಕೆಗೆ ದ್ರೋಹ ಬಗೆಯಲು ನನಗೆ ಮನಸ್ಸಾಗಲಿಲ್ಲ. ಆದ್ದರಿಂದ ನಾನು ಯೂನಿವರ್ಸಿಟಿಗೆ ಬರಲಿಲ್ಲ. ನನ್ನ ಅಪ್ಪನ ಆಸೆಯಂತೆ ನನ್ನ ಎಂಗೇಜ್ಮೆಂಟ್ ತುಂಬ ವಿಜೃಂಭಣೆಯಿಂದ ನಡೆಯಿತು. ನಾನು ನನ್ನ ಅಪ್ಪನ ಮುಂದೆ ತಲೆ ಬಗ್ಗಿಸಿ ನಿಂತಿದ್ದೆ. ಆದರೆ ಇದಾದ ಮೇಲೆ ನಾನು ಯಾರೊಂದಿಗೂ ಮಾತನಾಡದೆ ಶಾಂತವಾಗಿ ಇರತೊಡಗಿದೆ. ನನ್ನ ಮದುವೆಯಾಗುವ ಹುಡುಗಿ ನನ್ನನ್ನು ಹೊರಗಡೆ ಸುತ್ತಾಡಿಸಲು ಕರೆದುಕೊಂಡು ಹೋಗಲು ಬರುತ್ತಿದ್ದಳು. ನನಗೆ ತುಂಬ ಬೆಲೆ ಬಾಳುವ ಗಿಫ್ಟ್ಗಳನ್ನು ನೀಡುತ್ತಿದ್ದಳು. ಅವಳು ನನ್ನೊಂದಿಗೆ ತುಂಬ ಹೊತ್ತು ಕಾಲ ಕಳೆಯಲು ಇಷ್ಟಪಡುತ್ತಿದ್ದಳು. ಆದರೆ ನನಗೆ ಇದೆಲ್ಲವೂ ಇಷ್ಟವಾಗುತ್ತಿರಲಿಲ್ಲ. ನನಗೆ ಪದೇ ಪದೇ ಪ್ರತಿದಿನ ನಿನ್ನ ನೆನಪಾಗುತ್ತಿತ್ತು. ಒಂದು ದಿನ ನಾನು ಯೂನಿವರ್ಸಿಟಿಯ ಕ್ಲರಿಕಲ್ ಡಿಪಾರ್ಟ್ಮೆಂಟ್ನಿಂದ ನಿನ್ನ ಅಡ್ರೆಸ್ಸನ್ನು ಪತ್ತೆ ಹಚ್ಚಿದೆ. ನಿನ್ನ ಮನೆಗೂ ಹೋದೆ. ಆದರೆ ಅಲ್ಲಿಗೆ ಹೋದಾಗ ನೀವು ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗಿದ್ದಿರಿ ಎಂದು ಆಗ ನನಗೆ ಇನ್ನೂ ಆಘಾತವಾಯಿತು. ಆಗ ನಾನು ಭರವಸೆಯನ್ನು ಕಳೆದುಕೊಂಡೆ. ಈಗ ಇಷ್ಟೊಂದು ದೊಡ್ಡ ಸಿಟಿಯಲ್ಲಿ ನಿನ್ನನ್ನು ಹೇಗೆ ಹುಡುಕುವುದು? ಇದಾದ ಮೇಲೆ ನಾನು ನನ್ನ ಮೇಲೆ ಹಿಡಿತವನ್ನು ಕಳೆದುಕೊಂಡೆ. ಆ ದಿನಗಳಲ್ಲಿ ನನ್ನ ಮದುವೆಯಾಗುವ ಹುಡುಗಿಯೊಂದಿಗೆ ಜಗಳವಾಯಿತು. ಅವಳು ನನ್ನನ್ನು ಒಂದು ಸಂಗೀತ ಸಂಜೆಗೆ ಕರೆದುಕೊಂಡು ಹೋಗಲು ಬಯಸಿದ್ದಳು. ಆದರೆ ನನಗೆ ಅಲ್ಲಿಗೆ ಹೋಗಲು ಮನಸ್ಸು ಇರಲಿಲ್ಲ. ಆದ್ದರಿಂದ ಅವಳು ನನಗೆ ಪದೇ ಪದೇ ಒತ್ತಾಯ ಮಾಡಬಾರದೆಂದು ನಾನು ಅವಳಿಗೆ ಬರುವುದಿಲ್ಲವೆಂದು ತಿರಸ್ಕರಿಸಿದೆ. ನಾನು ತಿರಸ್ಕರಿಸಿದ್ದು ಅವಳಿಗೆ ಇಷ್ಟವಾಗಲಿಲ್ಲ. ಆದ್ದರಿಂದ ಅವಳು ನನ್ನ ವರ್ತನೆಯ ಬಗ್ಗೆ ತನ್ನ ತಂದೆಯಲ್ಲಿ ಕಂಪ್ಲೇಂಟ್ ಮಾಡಿದಳು. ಅವಳ ತಂದೆ ನನ್ನ ಅಪ್ಪನಲ್ಲಿ ಮಾತನಾಡಿದರು. ಆಗ ಮನೆಯಲ್ಲಿ ದೊಡ್ಡ ರಂಪಾಟವೇ ನಡೆದು ಹೋಯಿತು. ಮೊದಲು ಅಪ್ಪ ನನಗೆ ತುಂಬ ಬೈದರು. ಆನಂತರ ಆ ಹುಡುಗಿಯಲ್ಲಿ ಕ್ಷಮೆ ಕೇಳುವಂತೆ ಅಪ್ಪ ನನ್ನಲ್ಲಿ ನೇರವಾಗಿ ಹೇಳಿದರು. ನನ್ನ ವರ್ತನೆಯನ್ನು ಸರಿ ಮಾಡಿಕೊಳ್ಳಬೇಕು. ಹಾಗೆ ಮಾಡದಿದ್ದರೆ ನಮ್ಮ ಬಿಸ್ನೆಸ್ನಲ್ಲಿ ತುಂಬ ನಷ್ಟ ಉಂಟಾಗುವುದು ಮತ್ತು ನಮ್ಮ ಸಂಬಂಧವು ಮುರಿದು ಹೋಗುವುದು ಎಂದು ನನಗೆ ವಾರ್ನ್ ಮಾಡಿದರು. ಆದರೆ ನಾನು ಅವರ ಮಾತಿಗೆ ಸೊಪ್ಪು ಹಾಕದೆ ಹಾಗೆ ಮಾಡಲು ಇಷ್ಟಪಡಲಿಲ್ಲ. ನಾನು ಆ ಹುಡುಗಿಯಲ್ಲಿ ಕ್ಷಮೆಯನ್ನು ಕೇಳಲಿಲ್ಲ ಮತ್ತು ನಮ್ಮ ಸಂಬಂಧವನ್ನು ಸರಿ ಮಾಡಲು ಪ್ರಯತ್ನಿಸಲಿಲ್ಲ. ಇದರ ಪರಿಣಾಮವಾಗಿ ನಮ್ಮ ಸಂಬಂಧ ಮುರಿದು ಬಿತ್ತು. ಇದರಿಂದ ಅಪ್ಪ ತುಂಬ ಕೋಪಗೊಂಡರು. ಹೀಗಿರುವಾಗ ಮತ್ತೊಂದು ಜಾಗದಲ್ಲಿ ಅಪ್ಪ ನನ್ನ ಸಂಬಂಧವನ್ನು ಬೆಳೆಸಲು ನಿರ್ಧರಿಸಿದರು. ಆ ಹುಡುಗಿಯೊಂದಿಗೆ ಸುತ್ತಾಡಲು ಅವಳನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಸಮಯ ನೀಡಿದರು. ನಾವು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಲಿ ಮತ್ತು ಆದಷ್ಟು ಬೇಗ ನಮ್ಮ ಮದುವೆ ಮಾಡಬೇಕೆಂದು ಅವರು ಇಷ್ಟಪಟ್ಟರು. ಆದರೆ ನಾನು ಕೇವಲ ಮನೆಯಲ್ಲಿ ಬಿದ್ದುಕೊಂಡಿರುತ್ತಿದ್ದೆ. ಎಲ್ಲಾದರೂ ಹೊರಗಡೆ ಹೋಗಲು ಬರಲು ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ. ಅಪ್ಪ ನನಗೆ ತುಂಬ ಬೈಯುತ್ತಿದ್ದರು. ನನಗೆ ಪದೇ ಪದೇ ಬುದ್ಧಿ ಹೇಳುತ್ತಿದ್ದರು. ಆದರೆ ಅವರು ನನ್ನ ಮಾತು ಕೇಳಲು ತಯಾರಿರಲಿಲ್ಲ. ಕೆಲವು ದಿನಗಳಾದ ಮೇಲೆ ಅಪ್ಪನಿಗೂ ನನ್ನ ಬಗ್ಗೆ ಚಿಂತೆ ಕಾಡತೊಡಗಿತ್ತು. ಈಗ ಅವರು ನನಗಾಗಿ ಸಮಯ ಮೀಸಲಿಡುತ್ತಿದ್ದರು ಮತ್ತು ನನ್ನೊಂದಿಗೆ ಊಟ ಮಾಡುತ್ತಿದ್ದರು. ಆದರೆ ಈಗ ನನಗೆ ಅವರ ಸಹವಾಸ ಬೇಕಿರಲಿಲ್ಲ. ನನಗೆ ಅವರ ಅವಶ್ಯಕತೆ ಇದ್ದಾಗ ಅವರು ತಮ್ಮ ಬಿಸ್ನೆಸ್ನಲ್ಲಿ ಬ್ಯುಸಿಯಾಗಿರುತ್ತಿದ್ದರು. ಈಗ ನನ್ನ ಈ ಸಂಬಂಧವೂ ಸಹ ಮುರಿದು ಹೋಗಿತ್ತು. ಈಗ ನಾನು ಸಹ ಅಪ್ಪನಿಗೆ ಕ್ಲಿಯರ್ ಆಗಿ ಹೇಳಿದ್ದೆ. ಈಗ ನನಗಾಗಿ ಯಾವುದೇ ಸಂಬಂಧವನ್ನು ಹುಡುಕುವುದು ಬೇಡ. ನಾನು ಮದುವೆ ಮಾಡಿಕೊಳ್ಳಲು ಬಯಸುವುದಿಲ್ಲ. ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ಬಹುಶಃ ಈಗ ಅಪ್ಪನಿಗೂ ಅರ್ಥವಾಗಿತ್ತು. ಅವರು ಸುಧಾರಿಸಿಕೊಳ್ಳಲು ನನಗೆ ಸಮಯಾವಕಾಶ ನೀಡಿದರು. ಹೀಗೆ ಸಮಯ ಕಳೆಯತೊಡಗಿತ್ತು. ತನ್ನ ಒಬ್ಬನೇ ಒಬ್ಬ ಮಗ ಈ ರೀತಿ ಮಂಕಾಗಿ ಕುಳಿತುಕೊಳ್ಳುತ್ತಿರುವುದು ಮತ್ತು ಪ್ರಪಂಚದಿಂದ ಬೇರೆಯಾಗಿರುವುದನ್ನು ನೋಡಿ ನನ್ನ ತಂದೆಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಅವರು ನನ್ನ ಗೆಳೆಯರನ್ನೆಲ್ಲ ಮನೆಗೆ ಕರೆಸಿ ನಾನು ಖುಷಿಯಾಗಿರುವಂತೆ ಮಾಡಲು ಪ್ರಯತ್ನಿಸಿದರು. ಆದರೆ ನಾನು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತಿದ್ದೆ. ಮತ್ತೆ ಪುನಃ ಗೆಳೆಯರೆಲ್ಲ ಹೋದ ಮೇಲೆ ಅದೇ ಪರಿಸ್ಥಿತಿಗೆ ತುತ್ತಾಗುತ್ತಿದ್ದೆ. ಕೆಲವು ದಿನಗಳು ಕಳೆದ ಮೇಲೆ ಅಪ್ಪ ನನಗೆ ಹೇಳಿದರು, ನೀನು ನಿನಗೆ ಇಷ್ಟವಾದ ಆ ಹುಡುಗಿಯನ್ನು ಹುಡುಕು. ಒಂದು ವೇಳೆ ನೀನು 1 ತಿಂಗಳ ಒಳಗಾಗಿ ಅವಳನ್ನು ಹುಡುಕಲು ಸಾಧ್ಯವಾದರೆ ನಾನು ನಿನ್ನ ಮದುವೆಯನ್ನು ಆ ಹುಡುಗಿಯೊಂದಿಗೆ ಮಾಡಿಸುತ್ತೇನೆ. ಇಲ್ಲವಾದರೆ ನೀನು ನಾನು ಹೇಳಿದ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಳ್ಳಬೇಕಾಗುವುದು. ಅಪ್ಪನ ಷರತ್ತನ್ನು ಒಪ್ಪಿಕೊಂಡು ನಾನು ಎಲ್ಲ ಕಡೆಗೂ ನಿನ್ನನ್ನು ಹುಡುಕತೊಡಗಿದೆ. ನಿನ್ನ ಹಳೆಯ ಅಡ್ರೆಸ್ಗೂ ಹೋದೆ. ಅಲ್ಲಿಂದ ನಿನ್ನ ಹೊಸ ಅಡ್ರೆಸ್ಸನ್ನು ತೆಗೆದುಕೊಂಡೆ. ಆದರೆ ಅವರು ಹೇಳಿದ ಅಡ್ರೆಸ್ ತಪ್ಪಾಗಿತ್ತು. ನಿನ್ನ ಅಪ್ಪನ ಬಗ್ಗೆ ನನಗೆ ಯಾವುದೇ ವಿಷಯ ತಿಳಿದಿರಲಿಲ್ಲ. ಆದ್ದರಿಂದ ಯಾವ ವಿವರವನ್ನು ಕೇಳಿ ನಿನ್ನನ್ನು ಹುಡುಕಬೇಕಾಗಿತ್ತು? 1 ತಿಂಗಳು ಹೇಗೆ ಕಳೆಯಿತೋ ನನಗೆ ಗೊತ್ತಾಗಲಿಲ್ಲ. ನನ್ನ ಬಳಿ ನಿನ್ನ ಯಾವುದೇ ಫೋಟೋ ಸಹ ಇರಲಿಲ್ಲ ಅಥವಾ ನಿನಗೆ ಯಾವ ಫ್ರೆಂಡ್ಸ್ ಕೂಡ ಇರಲಿಲ್ಲ. 1 ತಿಂಗಳು ಮುಗಿಯುತ್ತಿದ್ದಂತೆ ಅಪ್ಪ ನಿನ್ನ ಜೊತೆ ಮದುವೆಯಾಗುವ ಬಗ್ಗೆ ಕೇಳಿದರು. ಆಗ ನಾನು ಸೋಲೊಪ್ಪಿಕೊಳ್ಳುತ್ತಾ, ನೀವು ಯಾವ ಹುಡುಗಿಯನ್ನು ಮದುವೆಯಾಗಲು ಹೇಳುತ್ತೀರೋ ನಾನು ಆ ಹುಡುಗಿಯನ್ನು ಮದುವೆಯಾಗಲು ತಯಾರಿದ್ದೇನೆ ಎಂದು ಅಪ್ಪನಲ್ಲಿ ಹೇಳಿದೆ. ಅಪ್ಪನ ಖುಷಿಗೆ ಪಾರವೇ ಇರಲಿಲ್ಲ. ಮಾರನೇ ದಿನವೇ ಹೇಳಿದರು, ನಾನು ಈ ರವಿವಾರ ನಿನ್ನ ಮದುವೆಯನ್ನು ಫಿಕ್ಸ್ ಮಾಡಿದ್ದೇನೆ. ರವಿವಾರ ತಯಾರಾಗಿರು ಎಂದಷ್ಟೇ ಹೇಳಿದರು. ನಾನು ಹುಡುಗಿಯ ಬಗ್ಗೆ ಏನನ್ನೂ ಕೇಳಲಿಲ್ಲ. ಏಕೆಂದರೆ ನೀನೇ ಇಲ್ಲದಿದ್ದ ಮೇಲೆ ಯಾರಾದರೂ ಏನು ವ್ಯತ್ಯಾಸವಾಗುತ್ತದೆ. ರವಿವಾರ ನಿಗದಿತ ಸಮಯದಂದು ನಾನು ತಯಾರಾದೆ. ಮದುವೆಯ ದಿನ ನಿನ್ನ ಹೆಸರು ಕೇಳಿ ನಾನು ಅವಶ್ಯವಾಗಿ ಎಚ್ಚರಿಗೊಂಡೆ. ಆದರೆ ಮನುಷ್ಯ ಎಂಬ ಹುಡುಗಿ ಈ ಪ್ರಪಂಚದಲ್ಲಿ ಎಷ್ಟು ಹುಡುಗಿಯರು ಇರಬಹುದು ಎಂದು ಯೋಚಿಸಿ ನಾನು ಸುಮ್ಮನಾದೆ ಮತ್ತು ನಿನ್ನನ್ನು ನನ್ನ ಕೋಣೆಯಲ್ಲಿ ನೋಡಿ ದಂಗಾಗಿ ಹೋದೆ. ಬಹುಶಃ ನಾವಿಬ್ಬರು ಒಂದಾಗಬೇಕೆಂದು ಭಗವಂತನೇ ಬರೆದಿದ್ದನೆಂದು ಅನಿಸುತ್ತದೆ. ಈ ರೀತಿಯಲ್ಲಿ ನಮ್ಮ ಅದೃಷ್ಟ ಒಂದಾಗಿತ್ತು.
ನೋಡು, ಇಂದು ನಾವಿಬ್ಬರು ಒಂದಾಗಿದ್ದೇವೆ. ರಾಕೇಶ್ ಹೀಗೆ ಹೇಳುತ್ತಾ ತನ್ನ ಕೈಯನ್ನು ಮುಂದಕ್ಕೆ ಚಾಚಿದ. ನಾನು ಸಹ ಅವನ ಕೈ ಮೇಲೆ ನನ್ನ ಕೈ ಇಟ್ಟೆ. ಮಾರನೇ ದಿನ ನಾನು ಮತ್ತು ರಾಕೇಶ್ ಇಬ್ಬರು ಖುಷಿ ಖುಷಿಯಿಂದ ರೂಮಿನಿಂದ ಹೊರಬಂದೆವು. ನಾವು ಹೋಗಿ ಅಪ್ಪನನ್ನು ಭೇಟಿಯಾದೆವು. ಅಪ್ಪ ನಾವಿಬ್ಬರು ಖುಷಿಯಾಗಿರುವುದನ್ನು ನೋಡಿ ದಂಗಾಗಿ ಹೋದರು. ನಮ್ಮಿಬ್ಬರನ್ನು ಒಟ್ಟಿಗೆ ತಬ್ಬಿಕೊಂಡರು. ಅವರ ಕಣ್ಣಲ್ಲಿ ಕಣ್ಣೀರು ಸುರಿಯಿತು. ಬಹುಶಃ ಅವರು ಸಹ ರಾಕೇಶ್ನ ಈ ಪರಿಸ್ಥಿತಿಯಿಂದಾಗಿ ತುಂಬ ಚಿಂತೆಗೊಳಗಾಗಿದ್ದರು. ಈಗ ರಾಕೇಶ್ ಖುಷಿಯಾಗಿರುವುದನ್ನು ನೋಡಿ ಅವರಿಗೂ ಸಹ ತುಂಬ ಖುಷಿಯಾಯಿತು. ನಾವೆಲ್ಲ ಸೇರಿ ತಿಂಡಿ ಮಾಡತೊಡಗಿದೆವು. ಅಪ್ಪ ತುಂಬ ಆಶ್ಚರ್ಯಗೊಂಡು ನಮ್ಮನೆ ನೋಡುತ್ತಿದ್ದರು. ಕೇವಲ ನಾನು ಮತ್ತು ರಾಕೇಶ್ ಮಾತ್ರ ಸತ್ಯವನ್ನು ಅರಿತಿದ್ದೆವು. ರಾಕೇಶ್ ಅಪ್ಪನಿಗೆ ಸತ್ಯವನ್ನು ಹೇಳಲಿಲ್ಲ. ನಾನು ಮತ್ತು ರಾಕೇಶ್ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದೆವು ಎಂಬ ಸತ್ಯವನ್ನು ಯಾರಲ್ಲಿಯೂ ಹೇಳಬಾರದೆಂದು ಆಣೆ ಮಾಡಿಕೊಂಡಿದ್ದೆವು. ರಾಕೇಶ್ ಮದುವೆಯಾಗಲು ಬಯಸಿದ್ದ ಹುಡುಗಿ ನಾನೇ ಆಗಿದ್ದೆ. ಅಪ್ಪನಿಗೂ ಸತ್ಯ ಅರಿವಿಲ್ಲದಿದ್ದರಿಂದ ನಾವಿಬ್ಬರು ಖುಷಿಯಾಗಿರುವುದನ್ನು ನೋಡಿ ಅವರು ಸಹ ತುಂಬ ಖುಷಿಯಾದರು. ಆಗ ತಕ್ಷಣ ರಾಕೇಶ್ ಹೇಳಿದನು, ಅಪ್ಪ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನೀವು ಮನುಷ್ಯಾಳನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿದ್ದೀರಿ. ಇವಳಿಗಿಂತ ಒಳ್ಳೆಯ ಜೊತೆಗಾರ್ತಿ ನನ್ನ ಜೀವನದಲ್ಲಿ ಎಂದಿಗೂ ದೊರೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ರಾಕೇಶ್ ಎದ್ದು ನಿಂತು ಅಪ್ಪನನ್ನು ಅಪ್ಪಿಕೊಂಡನು. ಆಗ ಅಪ್ಪಾಜಿಯ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯಿತು. ತುಂಬ ಹೊತ್ತಿನವರೆಗೆ ರಾಕೇಶ್ ಅಪ್ಪಾಜಿಯನ್ನು ತಬ್ಬಿಕೊಂಡು ನಿಂತಿದ್ದನು. ನಮ್ಮ ಮದುವೆಯಾಗಿ 1 ತಿಂಗಳು ಕಳೆದಿತ್ತು. ಹಾಗೆ ಕುಳಿತಲ್ಲೇ ನನಗೆ ರಾಕೇಶ್ನ ಅಮ್ಮನ ನೆನಪಾಯಿತು. ಆಗ ನಾನು ಕೇಳಿದೆ, ರಾಕೇಶ್, ನಿಮ್ಮ ಮಮ್ಮಿ ಎಲ್ಲಿದ್ದಾರೆ? ನಾನೆಂದು ಅವರ ಬಗ್ಗೆ ಕೇಳಿಲ್ಲ ಅಥವಾ ಅವರ ಫೋಟೋವನ್ನು ಸಹ ನೋಡಿಲ್ಲ. ಎಲ್ಲಿಯವರೆಗೆ ಎಂದರೆ ಇಡೀ ಮನೆಯಲ್ಲಿ ಎಲ್ಲಿಯೂ ಅವರ ಫೋಟೋ ಕಣ್ಣಿಗೆ ಬೀಳಲಿಲ್ಲ. ನಿಮ್ಮ ಬಾಲ್ಯದ ಫೋಟೋಗಳು ಮತ್ತು ಅಪ್ಪಾಜಿಯ ಬೇರೆ ಬೇರೆ ಸಿಟಿಗಳಿಗೆ ಹೋದ ಫೋಟೋಗಳು ಬೇರೆ ಬೇರೆಯಾಗಿ ಎಲ್ಲ ಜಾಗಗಳಲ್ಲಿ ಅಂಟಿಸಲಾಗಿದೆ. ನನ್ನ ಮಾತು ಕೇಳಿ ರಾಕೇಶ್ ಜೋರಾಗಿ ನಕ್ಕು ಹೇಳಿದನು, ಆಯಿತು ಮಹಾರಾಣಿ, ನಿನಗೆ ಈ ಸತ್ಯವನ್ನು ಸಹ ಹೇಳುತ್ತೇನೆ. ನನ್ನ ಅಪ್ಪ ಅಮ್ಮನ ಮದುವೆ ಅದು ಒಂದು ಮದುವೆಯಾಗಿರಲಿಲ್ಲ. ಬದಲಾಗಿ 2 ಪರಿವಾರದ ಕಾರುಬಾರನ್ನು ಹೆಚ್ಚಿಸಲು ಮತ್ತು ಒಬ್ಬರು ಮತ್ತೊಬ್ಬರ ಸ್ಟೇಟಸ್ಸನ್ನು ಹೆಚ್ಚಿಸಲು ಇರುವ ಒಂದು ಒಪ್ಪಂದವಾಗಿತ್ತು. ಅದನ್ನು ಇವರಿಬ್ಬರು ಒಪ್ಪಿಕೊಂಡರು ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸತೊಡಗಿದರು. ಅಮ್ಮ ತನ್ನ ಸೋಷಿಯಲ್ ಲೈಫ್ನಲ್ಲಿ ತುಂಬ ಬ್ಯುಸಿಯಾಗಿರುತ್ತಿದ್ದಳು. ಅವಳು ಕ್ಲಬ್ಗೆ ಹೋಗುತ್ತಿದ್ದಳು, ಪಾರ್ಟಿಗಳನ್ನು ಮಾಡುತ್ತಿದ್ದಳು ಮತ್ತು ಅಪ್ಪ ಎಲ್ಲ ಸಮಯದಲ್ಲೂ ಬಿಸ್ನೆಸ್ಸನ್ನು ಡಬಲ್ ತ್ರಿಬಲ್ ಮಾಡುವುದರಲ್ಲಿ ಮಗ್ನರಾಗಿರುತ್ತಿದ್ದರು. ಇಬ್ಬರ ಸಂಬಂಧವಿತ್ತು, ಆದರೆ ಅವರಿಬ್ಬರು ಎಂದೂ ಜೊತೆ ಇರುತ್ತಿರಲಿಲ್ಲ. ಇವರಿಬ್ಬರಲ್ಲಿ ಪ್ರೀತಿ ಇರಲಿಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ಇಷ್ಟವಿಲ್ಲದಿದ್ದರೂ ಹೇಗೋ ನಾನು ಜನಿಸಿದೆ. ಅಮ್ಮನಿಗೆ ಮಗು ಇಷ್ಟವಿರಲಿಲ್ಲ. ಅವಳಿಗೆ ಈಗಲೇ ತನ್ನ ಕಾಲುಗಳಿಗೆ ಸಂಕೋಲೆ ತೊಟ್ಟುಕೊಳ್ಳಲು ಇಷ್ಟವಿರಲಿಲ್ಲ. ಬಹುಶಃ ಭಗವಂತನ ಇಚ್ಛೆಯೇ ಬೇರೆಯಾಗಿತ್ತು. ನಾನು ಈ ಪ್ರಪಂಚಕ್ಕೆ ಹುಟ್ಟಿ ಬಂದೆ. ನಾನು ಹುಟ್ಟಿ ಬಂದ ಕೆಲ ದಿನಗಳವರೆಗೆ ಅಪ್ಪ ಅಮ್ಮನ ಮೂಡು ಚೆನ್ನಾಗಿತ್ತು. ಮತ್ತೆ ಅವರಿಬ್ಬರ ನಡುವೆ ಅದೇ ಜಗಳ ಶುರುವಾಗತೊಡಗಿತ್ತು. ಅಪ್ಪ ಅಮ್ಮನಿಗೆ ಸಮಯ ನೀಡುತ್ತಿಲ್ಲ ಎಂದು ಅಮ್ಮನ ಕಂಪ್ಲೇಂಟ್ ಆಗಿತ್ತು. ಆದರೆ ಅಪ್ಪನ ಚಿಂತೆ ಎಂದರೆ ತಾನು ಮನೆಗೆ ಬಂದಾಗ ಅಮ್ಮ ಮನೆಯಲ್ಲಿ ಇರುತ್ತಿಲ್ಲ ಎಂಬುದು ಅವರ ಕಂಪ್ಲೇಂಟ್ ಆಗಿತ್ತು. ಹೀಗೆ ಮಾಡುತ್ತಾ ಇವರಿಬ್ಬರ ಜಗಳ ದೊಡ್ಡದಾಗತೊಡಗಿತ್ತು. ಆ ಸಂದರ್ಭ ನನಗೆ 8 ವರ್ಷವಾಗಿತ್ತು. ಅದೇ ದಿನಗಳಲ್ಲಿ ಅಮ್ಮನ ಅಫೇರ್ ಬಗ್ಗೆ ಮಾತುಗಳು ಕೇಳಿ ಬಂದವು. ಮಮ್ಮಿ ಆಗಾಗ ತನಗಿಂತಲೂ ಕಡಿಮೆ ವಯಸ್ಸಿನ ಹುಡುಗನ ಜೊತೆಯಲ್ಲಿ ಕಾಣಿಸಿಕೊಳ್ಳತೊಡಗಿದಳು. ಹೇಗಿದ್ದರೂ ಅಪ್ಪನಿಗೆ ತನ್ನ ಬಿಸ್ನೆಸ್ನಲ್ಲಿ ಪುರುಸೊತ್ತು ಇರಲಿಲ್ಲ. ಆದರೆ ಅವನ ಜೊತೆ ಭೇಟಿಯಾಗುವ ಯಾರಾದರೂ ಒಬ್ಬರು ಮಮ್ಮಿಯ ಬಗ್ಗೆ ಅವರಲ್ಲಿ ಹೇಳುತ್ತಿದ್ದರು. ಅಪ್ಪ ಯಾವಾಗ ಮಮ್ಮಿಯ ಬಗ್ಗೆ ಈ ರೀತಿ ತಿಳಿದುಕೊಳ್ಳುತ್ತಾರೋ ಆ ದಿನ ನಶೆಯಲ್ಲಿ ಮನೆಗೆ ಬಂದು ಮಮ್ಮಿಗೆ ಸಿಕ್ಕಾಪಟ್ಟೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿದ್ದನು. ಒಮ್ಮೊಮ್ಮೆ ಅಮ್ಮನ ಮೇಲೆ ಕೈ ಎತ್ತಲು ಸಹ ಪ್ರಯತ್ನಿಸುತ್ತಿದ್ದನು. ಆದರೆ ಒಂದು ಅವರು ನಶೆಯಲ್ಲಿರುತ್ತಿದ್ದರು, ಇಲ್ಲ ಮಮ್ಮಿ ಅವರನ್ನು ಆ ರೀತಿ ಮಾಡುವುದರಿಂದ ತಡೆಯುತ್ತಿದ್ದರು. ಒಂದು ದಿನ ಮಮ್ಮಿ ಅಪ್ಪನ ಮೇಲೆ ಡಿವೋರ್ಸ್ ಕೇಸನ್ನು ಹಾಕಿದಳು. ಅಪ್ಪನಿಗೆ ಈ ವಿಷಯ ತಿಳಿಯುತ್ತಿದ್ದಂತೆ ಅಮ್ಮನ ಬಳಿ ಓಡಿ ಬಂದನು. ವಿಚ್ಛೇದನ ಬೇಡವೆಂದು ಅಮ್ಮನಲ್ಲಿ ವಿನಂತಿಸಿಕೊಂಡನು. ಏಕೆಂದರೆ ಬಿಸ್ನೆಸ್ನ 50% ಶೇರ್ ಮಮ್ಮಿಯ ಹೆಸರಿನಲ್ಲಿತ್ತು. ಇದರರ್ಥ ಮಮ್ಮಿ ಅವರನ್ನು ಬಿಟ್ಟು ಹೊರಟು ಹೋದರೆ ಅವರ ಅರ್ಧ ಬಿಸ್ನೆಸ್ ಸಹ ಮಮ್ಮಿಯ ಜೊತೆ ಹೊರಟು ಹೋಗುತ್ತಿತ್ತು. ಮಮ್ಮಿಯನ್ನು ಒಪ್ಪಿಸಲು ತುಂಬ ಪ್ರಯತ್ನಪಟ್ಟರು. ಆದರೆ ಮಮ್ಮಿ ತನ್ನ ನಿರ್ಧಾರಕ್ಕೆ ಅಂಟಿಕೊಂಡಳು. ಅವರ ಮೇಲೆ ಹೊಸ ಪ್ರೀತಿ ಪ್ರೇಮದ ಭೂತ ಸವಾರಿ ಮಾಡುತ್ತಿತ್ತು. ಮಮ್ಮಿ ಅಪ್ಪನಿಂದ ವಿಚ್ಛೇದನವನ್ನು ಪಡೆದು ಬೇರೆ ಮದುವೆಯನ್ನು ಮಾಡಿಕೊಳ್ಳಲು ಬಯಸಿದ್ದಳು. ತುಂಬ ಸುಲಭವಾಗಿ ಅಪ್ಪ ಅವರಿಗೆ ವಿಚ್ಛೇದನ ನೀಡಲಾರರು ಎಂದು ಮಮ್ಮಿಗೆ ತಿಳಿದಿತ್ತು. ಅದರಿಂದ ಅವಳು ಕೋರ್ಟ್ನಲ್ಲಿ ವಿಚ್ಛೇದನಕ್ಕಾಗಿ ಕೇಸ್ ಹಾಕಿದಳು. ಅಪ್ಪನು ತುಂಬ ಕಳಪೆ ವಕೀಲರನ್ನು ನೇಮಿಸಿದ್ದರು. ಆದ್ದರಿಂದ ಮಮ್ಮಿಯ ವಕೀಲರು ಗೆದ್ದರು. ಕೋರ್ಟ್ನಿಂದ ಅಮ್ಮನಿಗೆ ವಿಚ್ಛೇದನ ದೊರೆಯಿತು. ಜೊತೆಗೆ ಅಪ್ಪನಿಗೆ ಅಮ್ಮನ 50% ಶೇರನ್ನು ಮರಳಿ ನೀಡಬೇಕಾಯಿತು. ಇದರಿಂದ ಅಪ್ಪನಿಗೆ ದೊಡ್ಡ ಹೊಡೆತ ಬಿತ್ತು ಮತ್ತು ನಷ್ಟವಾಯಿತು. ಅವರಿಗೆ ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ಮತ್ತೆ ಹೊಸದಾಗಿ ಬಿಸ್ನೆಸ್ಸನ್ನು ಕಟ್ಟಲು ತುಂಬ ಸಮಯ ಬೇಕಾಯಿತು. ಅಪ್ಪನಿಗೆ ಮಮ್ಮಿ ಎಂದರೆ ಇಷ್ಟವಿರಬಹುದು. ಅದಕ್ಕಾಗಿ ಅಪ್ಪ ಮತ್ತೆ ಪುನಃ ಮದುವೆಯಾಗಲಿಲ್ಲ. ಅಪ್ಪನು ಮನೆಯಲ್ಲಿದ್ದ ಮಮ್ಮಿಯ ಒಂದೊಂದು ವಸ್ತುಗಳನ್ನು ಹೊರಕ್ಕೆ ಎಸೆದಿದ್ದರು. ಎಲ್ಲಿಯವರೆಗೆಂದರೆ ಅಮ್ಮನ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಟಿರಲಿಲ್ಲ. ಇವರ ಜಗಳವು ನನ್ನ ಮೇಲೆ ತುಂಬ ಪರಿಣಾಮ ಬೀರಿತು. ಅಮ್ಮನ ಮೋಸ ಮತ್ತು ನಮ್ಮ ಮನೆಯಲ್ಲಿ ಪ್ರತಿದಿನ ನಡೆಯುತ್ತಿದ್ದ ಜಗಳಗಳಿಂದ ನನಗೆ ಮಹಿಳೆಯರ ಮೇಲೆ ಭರವಸೆ ಕಡಿಮೆಯಾಗುತ್ತಾ ಬಂದಿತ್ತು.
ನಾನು ನನಗಾಗಿ ಈ ರೀತಿಯ ಜೀವನವನ್ನು ಇಷ್ಟಪಡಲಿಲ್ಲ, ಅಥವಾ ನನ್ನ ಜೀವನದಲ್ಲಿ ಇಂಥ ಮಹಿಳೆಯರನ್ನು ನಾನು ಇಷ್ಟಪಡಲಿಲ್ಲ. ಅಂಥ ಮಹಿಳೆಯರಿಗೆ ಮನೆಯ ಬಗ್ಗೆ ಆಗಲಿ, ತನ್ನ ಗಂಡನ ಬಗ್ಗೆ ಆಗಲಿ, ಅಥವಾ ತನ್ನ ಮಗುವಿನ ಬಗ್ಗೆ ಆಗಲಿ ಯಾವುದೇ ಕಾಳಜಿ ಇರಲಿಲ್ಲ. ಅವರಿಗೆ ಸಂಜೆ ತಯಾರಾಗಿ ಕ್ಲಬ್ಗೆ ಹೋಗುವುದಷ್ಟೇ ಗೊತ್ತಿತ್ತು. ಆದರೆ ಸಂಜೆ ತನ್ನ ಗಂಡ ಮತ್ತು ಮಗ ಏನನ್ನು ತಿನ್ನುತ್ತಾರೆ ಎಂದು ಅವರಿಗೆ ಗೊತ್ತಿರುವುದಿಲ್ಲ. ಅಂಥವರಿಗೆ ಬೇರೆ ಗಂಡಸರಿಂದ ಹೊಗಳಿಸಿಕೊಳ್ಳುವುದೆಂದರೆ ತುಂಬ ಇಷ್ಟವಾಗಿತ್ತು. ನನಗೆ ಆ ರೀತಿಯ ಹುಡುಗಿ ಬೇಕಿರಲಿಲ್ಲ. ನಾನು ಎಂಥ ಹುಡುಗಿಯನ್ನು ಇಷ್ಟಪಟ್ಟಿದ್ದೆ ಅಂದರೆ, ಅವಳು ನನ್ನ ಅಟೆನ್ಷನ್ಗಾಗಿ ಮತ್ತು ನನ್ನ ಪ್ರೀತಿಗಾಗಿ ಹಸಿದು ಕಾಯುತ್ತಿರಬೇಕು. ನನ್ನನ್ನು ತುಂಬ ಪ್ರೀತಿಸಬೇಕು. ಅವಳು ನನ್ನ ಮನೆಯನ್ನು ಒಂದು ಮನೆಯಂತೆ ನೋಡಿಕೊಳ್ಳಬೇಕು ಮತ್ತು ಮನೆಗೆ ಮರಳಿ ಬಂದಾಗ ಅವಳು ನಸುನಗುತ್ತಾ ಬಾಗಿಲಲ್ಲಿಯೇ ನಿಂತು ನನ್ನನ್ನು ವೆಲ್ಕಮ್ ಮಾಡುವಂತಿರಬೇಕು. ಆದ್ದರಿಂದ ನಾನು ಮೊದಲ ಬಾರಿಗೆ ನಿನ್ನನ್ನು ನೋಡಿದಾಗ ನನ್ನ ಜೀವನದಲ್ಲಿ ಇದೆಲ್ಲ ಖುಷಿಯನ್ನು ತರುವ ಮಹಿಳೆ ನೀನೇ ಎಂದು ನನಗನಿಸಿತು. ಇದಕ್ಕೆ ವ್ಯತಿರಿಕ್ತವಾಗಿ ನಾನು ನನ್ನ ಸೊಸೈಟಿಯಲ್ಲಿ ತುಂಬ ಹುಡುಗಿಯರನ್ನು ನೋಡಿದೆ. ಅವರು ನನಗೆ ಇಷ್ಟವೂ ಆಗಿದ್ದರು, ಆದರೆ ಹೆಚ್ಚಿನವರು ಅಮ್ಮನ ಹಾಗೆ ಇದ್ದರು. ಅಮ್ಮನಂತೆ ಅವರ ಯೋಚನೆಗಳು ಇದ್ದವು. ಅವರ ಜೀವನವೂ ಸಹ ಅಮ್ಮನ ಜೀವನದಂತೆ ಇತ್ತು. ಕ್ರಮೇಣ ನಾನು ಇದೆಲ್ಲದರಿಂದ ದೂರವಾಗತೊಡಗಿದೆ. ಕೊನೆಗೆ ವಾಸ್ತವದಲ್ಲಿ ನಾನೇ ಹಿಂದಕ್ಕೆ ಸರಿದೆ. ನಾನು ಯಾವಾಗ ಮೈಸೂರಿನಿಂದ ಮೈಗ್ರೇಟ್ ಆಗಿ ಬೆಂಗಳೂರಿಗೆ ಬಂದೆನೋ ಆಗ ನನ್ನ ಹುಡುಕಾಟಕ್ಕೆ ತೆರೆ ಬಿದ್ದಿತ್ತು. ರಾಕೇಶ್ ಇದನ್ನು ಹೇಳುತ್ತಾ ಪ್ರೀತಿಯಿಂದ ನನ್ನ ಹೆಗಲ ಮೇಲೆ ಕೈ ಇಟ್ಟನು. ನಾನು ಸಹ ಅವನನ್ನು ಪ್ರೀತಿಯಿಂದ ತಬ್ಬಿಕೊಂಡೆ, ಏಕೆಂದರೆ ರಾಕೇಶ್ ಕೊನೆಯವರೆಗೂ ನನ್ನ ಜೊತೆ ಇರುತ್ತಾನೆ ಮತ್ತು ನನ್ನನ್ನು ಪ್ರೀತಿಸುತ್ತಾನೆ ಎಂದು ನನಗೆ ಗೊತ್ತಿತ್ತು. ನಮ್ಮ ಮುಂದಿನ ಜೀವನದಲ್ಲಿ ಖುಷಿ ತುಂಬಿತ್ತು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.